ಸೊ ಹಿಯರ್ ವಿ ಆರ್ ಪಿಂಕ್ ಸಿಟಿ ಗುಲಾಬಿ ನಹರಿ ನೋಡಿ. ಇದೆಲ್ಲ ಪೂರ್ತಿ ಪಿಂಕ್ 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 ಆಗಿರುತ್ತೆ, ಅದಕ್ಕೆ ಇದನ್ನ ಪಿಂಕ್ ಸಿಟಿ ಅಂತ ಹೇಳ್ತಾರೆ. ದಿನ ಟೂರಿಸ್ಟ್ ಬಂದು ಇದನ್ನು ಮುಟ್ಟಿದ್ರು ಇದ್ರ ಪೇಂಟ್ಸ್ ಇನ್ನೂ ಹಾಳಾಗಿಲ್ಲ. ಏನಕ್ಕೆ ಅಂದರೆ ಆವಾಗ ರಾಜರಿದ್ದ ಕಾಲದಲ್ಲಿ ಯಾವುದೇ ಥರ ಕೆಮಿಕಲ್ಸು ಈಗ ನಾವು ಯೂಸ್ ಮಾಡ್ತೀವಲ್ಲ ಪೇಂಟ್ಸು ಅದೇನೂ ಇರಲಿಲ್ಲ. ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ. ವೆರಿ ಗುಡ್ ಮಾರ್ನಿಂಗ್ ಎವ್ರಿವನ್. ನೆನ್ನೆ ಜೈಪುರಿಗೆ ಬಂದ್ಬಿಟ್ಟು ಚೆಕ್ಕಿನ್ ಆಗ್ಬಿಟ್ಟು 4 hours ರೆಸ್ಟ್ ತೊಗೊಂಡು ರಾಜವಾಡ ಮಾರ್ಕೆಟು ಸುತ್ತಮುತ್ತ ಒಂದು 2 ಅಂಗಡಿ ಹೋಗುತ್ತೆ, ಶಾಪಿಂಗ್ ಮಾಡಿದ್ವಿ. ಆಮೇಲೆ ಲಸ್ಸಿ ಮತ್ತು ಕೆಲವೊಂದು ಸ್ವೀಟ್ಸ್ ಟ್ರೈ ಮಾಡಿದ್ವಿ, ಇಲ್ಲಿನ ಲೋಕಲ್ ಸ್ವೀಟ್ಸು ಟ್ರೈ ಮಾಡಿಕೊಂಡು ರೂಮ್ ಬಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೀವಿ. ಆಮೇಲೆ ಚೆನ್ನಾಗಿಲ್ಲ, ನೈಟ್ ಊಟ ಮಾಡೋಕ್ಕೆ ಕೂಡ ಎಕ್ಸ್ಟ್ರಾ ಆಯಿತು ಊಟ ಮಾಡೋಣ ಅಂತ. ಅದು ಇಷ್ಟು ಟೈರ್ಡ್ ಆಗಿಬಿಟ್ಟು ಊಟನ ಬೇಡ ಅಂತ ಮಲ್ಕೊಂಡ್ಬಿಟ್ಟಿದ್ವಿ. ನೈಟ್ ಊಟ ಮಾಡಿದೆ ನಾವು. ಬೆಳಗ್ಗೆ 8-10 ಗಂಟೆ ಆಗಿದೆ. ವೆದರ್ ಆಲ್ಮೋಸ್ಟ್ ಒಂದು 38 degrees ಇದೆ ಸೋಫಾರು. ಹೈಯೆಸ್ಟು 40-42 ಹೋಗುತ್ತೆ ಇವತ್ತು. ಇವಾಗ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಇಲ್ಲಿಂದ ಹವಾಮಹಲು, ಜನ್ಮಹಲು, ಆಮೇಲೆ ಪಿಂಕ್ ಇದು ಏನೇನೋ ಇದ್ದಾವೆ ಪ್ಲೇಸ್, ಅವೆಲ್ಲ ಕವರ್ ಮಾಡಿಕೊಂಡು ಎಂಟೈರ್ ಡೇ ಇವತ್ತು ರಿಟರ್ನ್ ಬರ್ತೀವಿ. ಸೊ ಒಂದೊಂದು ಪ್ಲೇಸ್ ತೋರಿಸ್ತೀನಿ, ಎಲ್ಲ ಇಂಟ್ರೆಸ್ಟಿಂಗ್ ಬಗ್ಗೆ ಹೇಳ್ತೀನಿ. ಸೊ ಅಂಟಿಲ್ ದೆನ್ भैया कुछ खाने हैं ब्रेकफास्ट के लिए. यहाँ होता है ना कुछ फेमस लोकल वाले शॉप्स? जी जी. सीट से पार्क वाइस पैसे, सो ऐसा हो तो देखेगा. ಐದರ್ ದಹಿ ಪರಾಟೆ ಇಲ್ಲ ಕಚೋರಿ ಎರಡೇ ಸಿಗೋದು ಬ್ರೇಕ್ಫಾಸ್ಟ್ ಇಲ್ಲಿ ಮ್ಯಾಕ್ಸಿಮಮ್. ಲೋಕಲ್ ಅಂತಂದರೆ ದಹಿ ಪರಾಟ ತಿಂದು ನಮಗೆ ಬೇಜಾರಾಗ್ಬಿಡುತ್ತೆ. ಲೈಫಲ್ಲಿ ನಾವು ಇಷ್ಟೊಂದು ದಹಿ ಪರಾಟ ತಿಂದಿರಲಿಲ್ಲ ಲೈಫಲ್ಲಿ. ಪರಾಟೆ ಇವಾಗಂತೂ ಉಡುಪಿ ಸ್ಟೈಲು ಇಡ್ಲಿ ಸಾಂಬಾರು ಮಸಾಲೆ ದೋಸೆ ಸೆಟ್ ದೋಸೆನ ಫುಲ್ ಮಿಕ್ಸಿಂಗ್ ಮಾಡ್ಕೊತಾ ಇದ್ದೀವಿ. ಯಾವಾಗ ಬೆಂಗಳೂರಿಗೆ ಹೋಗ್ತೀವೋ ಫಸ್ಟ್ ಬ್ರೇಕ್ಫಾಸ್ಟ್ ತಿನ್ನೋದೇ ಇಡ್ಲಿ ವಡೆ ಸಾಂಬಾರು ದೋಸೆ. ಪಲಾವ್ ನಮ್ಮ ಸೈಡ್ ಪಲಾವ್ಗೆ ಈ ಸೈಡ್ ಪಲಾವ್ಗೆ ಸಕ್ಕ ಡಿಫ್ರೆನ್ಸ್ ಇದೆ. ಇಲ್ಲಿನ ಪಲಾವ್ಗೆ ಒಗ್ಗರಣೆ ಹಾಕ್ಬಿಟ್ಟು ಅಷ್ಟನ್ನ ಹಾಕ್ಬಿಟ್ಬಿಡ್ತಾರೆ ಅಷ್ಟೇ. ನಮ್ಮ ಸೈಡ್ ಪಲಾವ್ ಹೋಗಿ ಪಿಜ್ಜಾಗಾಲಿ ಪೇಸ್ಟ್ ಅಂತ ಏನೆಲ್ಲ ಟೇಸ್ಟ್ ಇರುತ್ತೆ, ಇದರಲ್ಲಿ ಏನೂ ಇರಲ್ಲ. ಜೀರಾ ರೈಸ್ ನಾವು ಚಿಕ್ಕವರಿರ್ಬೇಕಾದ್ರೆ ರಾಜಸ್ಥಾನ್ ಅಂದರೆ ನಮ್ಮ ಪ್ರಕಾರ ನಮ್ಗೆ ಗೊತ್ತಿದ್ದು ಬರೀ ಡೆಸರ್ಟ್ ಅಂತ ಅಷ್ಟೇ. ಡೆಸರ್ಟ್ ಮಾತ್ರನೇ. ಏನು ಸಮ್ಮರ್ ಬಂತು ಅಂದರೆ ಫುಲ್ಲು ಬಿಸಿಲಿರುತ್ತೆ. ಅದೇ ಸಮ್ಮರ್ ಬಂತು ಅಂದರೆ ಫುಲ್ಲು ಬಿಸಿಲಿರುತ್ತೆ, ಜನ ಹೊರಗಡೆನೇ ಬರೋಲ್ಲ, ಮನೆ ಒಳಗಡೆನೇ ಇರ್ತಾರೆ ಅಂತ ಒಂದು ಐಡಿಯಾ ಇತ್ತು. ನೋಡಿ ಇಲ್ಲಿ ಸಮ್ಮರು ಆದರೂ ಆರಾಮ ಅಡ್ಕೊಂಡಿದ್ದಾರೆ. ನಾವು ಹೆಂಗೆ ಡೈಲಿ ಲೈಫ್ ಫೀಡ್ ಮಾಡ್ತೀವಿ ಹೊರಗಡೆ ಎಲ್ಲ, ಅದೇ ಥರ ಫುಲ್ ಡೆಸರ್ಟ್ ಇಲ್ಲ. ಡೆಸರ್ಟ್ ಸ್ವಲ್ಪ ಹಿಡಿಯೋದು ಮಾತ್ರ ಇರೋದು. ನಾಡಿ ಹೋಗ್ತೀವಿ ನಾವು ಡೆಸರ್ಟ್ ಬರ್ತೀವಿ, ಆ ನಾಡಿ ತೋರಿಸ್ತೀನಿ. ಇದೆಲ್ಲ ಇಲ್ಲೂ ಅಷ್ಟೇ ಆಚೆ ಬರ್ನೆಟ್ಟು ನಮಗೆ ನಮ್ಮ ಬೆಂಗಳೂರಲ್ಲಿ ಯಾವ ಥರ ಇರೋ ಇದು ಸೇಫ್ ಅದೇ ಥರ ಜನ. ಆಮೇಲೆ ನೋಡಿ ಇಲ್ಲಿ ಸಿಗ್ನಲ್ ಮೇಲ್ಗಡೆ ಬಾಂಡಿಯಲ್ಲಿ ಮಾಡಿದಾರಲ್ಲ ಆ ಥರ ಶೆಲ್ಟರ್ ಹಾಕಿದ್ದಾರೆ. ಈ ಸಣ್ಣದೈತೆ ಸಿಗ್ನಲ್ ಹತ್ರ ಇಲ್ಲೂ ಶೆಲ್ಟರ್ ಹಾಕಿದ್ದಾರೆ ಸಣ್ಣಗಿರಲಿ. ಇಲ್ಲೆಲ್ಲ ನೀವು ಯಾವುದೇ ಹೋಟೆಲ್ಗೆ ಹೋಗಲಿ, ಲೋಕಲ್ ಸ್ಟ್ರೀಟ್ ಶಾಪ್ಗೆ ಹೋದರೂ ಎ ಸಿ ಮಾತ್ರ ಮಿಸ್ಸೇ ಇಲ್ಲ. ಎಲ್ಲ ಕಡೆಯೂ ಎ ಸಿ ಇದ್ದೇ ಇರುತ್ತೆ. ಎ ಸಿ ಫ್ಯಾನು ಮಿಸ್ಸೇ ಇಲ್ಲದ್ರೆ ಇರುತ್ತೆ. ಬಿಕಾಸ್ ಇಲ್ಲಿ ಅಷ್ಟು ಹೀಟಾಗಿರುತ್ತೆ. ಪರಾಟ ನೋಡಿ ಬೇಜಾರಾಗ್ಬಿಟ್ಟಿದೆ. ಇಲ್ಲಿ ಏನೇ ಬೇಕಂದ್ರೂ ಮಿನಿಮಮ್ ಬೆಳಗಿನ ಬ್ರೇಕ್ಫಾಸ್ಟು ಬರೀ ಪರಾಟನೇ. ಪರಾಟ ಮಾಡ್ಕೊಂಡು ಹಾಕೊಂಡು ತಿನ್ನೋ ಅಷ್ಟೇ. ಅಲ್ಲೂ ಉಪ್ಪಿನಕಾಯಿ ಕೊಟ್ಟಿದ್ದಾರೆ, ಉಪ್ಪಿನಕಾಯಿ ಹಾಕೊಂಡು ನೆನೆಸ್ಕೊ. ಇದು ಜೈಪುರಲ್ಲಿ ಫೇಮಸ್ ಥಿಯೇಟರ್ ಅಂತೆ, ಟಾಕೀಸ್ ಅಂತೆ. ಮೂವೀಸ್ ಇಲ್ಲಿ ತುಂಬ ಫೇಮಸ್ ಆಗಿ ಓಡ್ತವೆ ಎಲ್ಲ. ಅಂದರೆ ತುಂಬ ಜನ ಇಲ್ಲಿ ಬಂದರೆ ಮಿಸ್ ಮಾಡಿದೆ ನೋಡಿ ಅಂತ. ಇನ್ ಕೇಸ್ ಈವ್ನಿಂಗ್ ಟೈಮ್ ಫ್ರೀ ಸಿಕ್ಕಿದ್ರೆ ಬಂದು ನೋಡೋಣ ಅಂತ. ಚಲೋ ಭಯ್ಯ. ರಾಜ ಮಂದಿರ್ ಫೇಮಸ್ ಟಾಕೀಸ್, ತುಂಬ ಹಳೇ ಟಾಕೀಸ್ ಇದು. ಆಮೇಲೆ ನೀವು ನೋಡ್ಬೋದು ಎಲ್ಲ ಥರ ಇಂಡಿಯನ್ ಬ್ರ್ಯಾಂಡ್ಸು ಫೇಮಸ್. ರೇರ್ ರ್ಯಾಪಿಟು, ರೈಮಂಡ್ಸು, ಆಮೇಲೆ ಕ್ರಾಕ್ಸು, ಪ್ರತಿಯೊಂದು ಬ್ರ್ಯಾಂಡು ನಮ್ಮ ಬ್ಯಾಂಗ್ಳೂರಲ್ಲಿ ಯಾವ ಥರ MG ರೋಡ್ ಇದೆ ಅದೇ ಥರ ಇದು ಫೇಮಸ್ ಸ್ಟ್ರೀಟ್ ಅಂತ ಇದು. ಅದು MI ರೋಡ್
ಬ್ರ್ಯಾಂಡ್ಸು ಶಾಪ್ಸು ಇಲ್ಲಿದ್ದಾವೆ. ಇದು ಯಾವುದು ಪ್ಲೇಸು? ಆಲ್ಬರ್ಟ್ ಹಾಲ್ ಮ್ಯೂಸಿಯಂ. ಆಲ್ಬರ್ಟ್ ಹಾಲ್ ಮ್ಯೂಸಿಯಮ್. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಆಲ್ಬರ್ಟ್ ಹಾಲ್ ಮ್ಯೂಸಿಯಂ ಅಂತ. ಕೇಂದ್ರೀಯ ಸಂಗ್ರಹಾಲಯ. ಇಂಡಿಯನ್ ಸಿಟಿಸನ್ ರೂಪಿಸ್ತು. ಅಂಬರ್ ಪ್ಯಾಲೇಸು, ಸೆಂಟ್ರಲ್ ಮ್ಯೂಸಿಯಮು, ಹವಾ ಮಹಲು, ಜಂತರ್ ಮಂತರು, ನಾಗರ್ಕ ಫೋಟೋ ಎಲ್ಲಾರ್ದು. ಇಷ್ಟಕ್ಕೂ 9 ಪ್ಲೇಸಸ್ಗೂ 422 ರೂಪೀಸು ಪ್ಯಾಕೇಜ್ ತೊಗೊಂಡ್ರೆ. ತೊಗೊಂಬೋಣ ಪ್ಯಾಕೇಜು. ಬೇಕಾದರೆ ನೋಡಿ ಒಂದೊಂದು ಕಡೆನೇ ಹೋಗಿ ಒಂದು ಟಿಕೆಟ್ ತೊಗೋಬೋದು. 104 ರೂಪೀಸ್. ಇಲ್ಲ 52 ರೂಪಾಯಿ ಮ್ಯೂಸಿಯಮ್ ನೋಡೋದಕ್ಕೆ. ಇಲ್ಲಾಂದರೆ ನೋಡಿ ಪೂರ್ತಿ 9 ಜಾಗ ಇದೆ ಇಲ್ಲಿ. 9 ಜಾಗಕ್ಕೂ 988 ಎಷ್ಟಾಗುತ್ತೆ ಗೊತ್ತಾ? 442 ರೂಪಾಯಿ ಆಗುತ್ತೆ. ಒಂದು 78 ರೂಪೀಸ್ ಕಡಿಮೆ ಆಗುತ್ತಂತೆ ಈ ಥರ ಇದು ತೊಗೊಂಡ್ರೆ ಫುಲ್ ಪ್ಯಾಕೇಜಲ್ಲಿ. ಬಟ್ 2 ದಿನ ಬೇಕಂತ ಪೂರ್ತಿ ನೋಡೋದಕ್ಕೆ ತೊಗೊಳಂಗಿದೆ. ಒಂದೇ ದಿನಕ್ಕೆ ಇಷ್ಟೆಲ್ಲ ಆಗೋಲ್ಲ. ಅವ್ರು ಅದನ್ನೇ ಹೇಳಿದ್ರು, ಒಂದೇ ದಿನದಲ್ಲಿ ಎಲ್ಲ ನೋಡ್ಬೇಕಂದ್ರೆ ಆಗಲ್ಲ, 2 ದಿನ ನೋಡೋಂಗಿದ್ರೆ ಮಾತ್ರ ತೊಗೊಳ್ಳಿ ಅಂತ. ಇದಕ್ಕೆ ವಿತೌಟ್. ಇದು ಆಲ್ಬರ್ಟ್ ಹಾಲ್ ಮ್ಯೂಸಿಯಂ ಎಂಟ್ರಿ. ಬ್ಯೂಟಿ ಎಲ್ಲ ಒಂಥರ ಆರ್ಕಿಟೆಕ್ಚರ್ ಎಲ್ಲ ಸಖತ್ತಾಗಿದೆ, ಒಂಥರ ಡಿಫ್ರೆಂಟಾಗಿ. ರಾಜಸ್ಥಾನಿ ಪಪೆಟ್ ಶೋ ಅಂತೆ, ತೋರಿಸ್ತೀನಿ ಅಂತ. अनारकली से नमस्ते मैडम, चश्मे में राजकुमार को नमस्कार। मैं चश्मे में राजकुमार को भैया को नमस्कार। ओ गजराम ओ बतिवान, ओ गजराम ओ बतिवान, हटियो मेरे गजरेली मेरी ना, आए मैं तेरे गुनगान, दुनिया है मेरे
ಗೊತ್ತಿಲ್ಲ. ಸೊ ಎಲ್ಲ ರೀಲ್ಸ್ ಮಾಡಾಕ್ತೀವಿ. ಅಲ್ಲಿ ಒಳಗೆ ಈಗ ನಮ್ಮ ಇಂಡಿಯನ್ ಹಳೆ ಕಲ್ಚರ್ದು ಏನು ಆರ್ಟಿಫ್ಯಾಕ್ಟ್ಸ್ ಇತ್ತು, ಹ್ಯಾಂಡ್ಮೇಡ್ ಪಾಟ್ರಿ ಆಗಿರ್ಬೋದು, ಟೈಲ್ಸ್ ಆಗಿರ್ಬೋದು, ವುಡ್ ಕಾರ್ವಿಂಗ್, ಪ್ರತಿಯೊಂದೂ ಎಲ್ಲನೂ ಡೀಟೇಲಾಗಿ ಅಲ್ಲಿ ಇದು ಮಾಡಿದರು. ಎಷ್ಟು 17th century 17th AD ಅದ್ರದ್ದೆಲ್ಲ ಒಳಗಿಟ್ಟಿದ್ದಾರೆ. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಆವಾಗ ಹೇಗೆ ಎಲ್ಲ ಕೈಯಲ್ಲಿ ಹ್ಯಾಂಡ್ ವರ್ಕ್ ಮಾಡ್ತಿದ್ರು ಪ್ರತಿಯೊಂದು ಅಲ್ಲಿದೆ. ಆ್ಯಂಡ್ ಫೈನಲ್ ಆಗಿ ನೋಡಿದ್ದು ಟ್ರೆಡಿಷ್ನಲ್ ಪಪ್ಪೆಟ್ ಡ್ಯಾನ್ಸು ಅವ್ರು ಆಡಿದ್ದು. ಮುಂಚೆ ಆಗಿದ್ದರೆ ಆ ಪಪ್ಪೆಟ್ ಡ್ಯಾನ್ಸಲ್ಲಿ ಅವ್ರು ಹಳೆ ಸಾಂಗ್ ಆಡ್ತಾಯಿದ್ರು. ಇವಾಗ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬೆಲ್ಲ ಚಾವಂತೆ, ಸ್ವಾಮಿ ಅಂತೆ ಎಲ್ಲ ಸಾಂಗ್ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅವರು ಟ್ರೆಡಿಷ್ನಲ್ ಸಾಂಗ್ ಬಿಟ್ಬಿಟ್ಟು ನಮ್ಮದು ಮೂವಿ ಸಾಂಗ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದು ಬಿಟ್ಟರೆ ಪಪ್ಪೆಟ್ ಡ್ಯಾನ್ಸ್ ಆಗಿತ್ತು. ಇದನ್ನೆಲ್ಲ ರೀಲ್ಸ್ ಮಾಡಿ ಹಾಕ್ತೀವಿ, ಅದನ್ನು ನೋಡಿ. ಸೊ ಹಿಯರ್ ವಿ ಆರ್ ಪಿಂಕ್ ಸಿಟಿ, ಗುಲಾಬಿ ನಹರಿ ನೋಡಿ. ಇದೆಲ್ಲ ಪೂರ್ತಿ ಪಿಂಕ್ 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 ಆಗಿರುತ್ತೆ. ಅದಕ್ಕೆ ಇದನ್ನ ಪಿಂಕ್ ಸಿಟಿ ಅಂತ ಹೇಳ್ತಾರೆ. ಸ್ಟ್ರೀಟ್ಸ್ ಎಲ್ಲ ಬರೀ ಪಿಂಕಲ್ಲೇ ಪೇಂಟ್ ಮಾಡಿದ್ದಾರೆ. ಬುಕ್ ಶಾಪ್ಸು, ಬರೀ ಬುಕ್ ಶಾಪ್ಸ್ ಇದ್ದಾರೆ ಜಾಸ್ತಿ. ಕ್ಲಾತ್ಸು, ರೈಮಂಡ್, ಲೈಲಾ ಎಂಪೋರಿಯಂ, ಸುರೇಶ್ ಚಂದ್ರ, ನರೇಂದ್ರ ಕುಮಾರ್, ಸ್ಟೇಷನರಿ ಶಾಪ್ಸು. ಇದೊಳ್ಳೆ ನಮ್ಮದು ಆರ್ವಿ ರೋಡ್ ಬರುತ್ತಲ್ಲ ಆ ಥರ ಇದೆ. ಬಟ್ ಎಲ್ಲ ಕಂಪ್ಲೀಟ್ಲಿ ಪೇಂಟೆಡ್ ಇನ್ ಪಿಂಕ್ ಸಿಟಿ. ಈ ಏರಿಯಾ ನೋಡ್ತಿದ್ರೆ ನಮ್ಗೆ ನಿಜವಾಗ್ಲೂ ನನಗೆ ಆರ್ವಿ ರೋಡ್ ನೆನಪಾಗ್ತದೆ. ಎಲ್ಲ ಪಿಂಕ್ ಪಿಂಕ್ ಆಗಿದೆ. ಬಟ್ ಎಲ್ಲ ಥರ ಅಲ್ಲಿ ಹೆಂಗಿತ್ತು ಶಾಪ್ಸು, ಗ್ಯಾಜೆಟ್ಸು, ಎಲೆಕ್ಟ್ರಾನಿಕ್ಸು, ಈ ಸ್ಟೀಲ್ ಸಾಮಾನು ಐಟಮ್ಸು, ಈ ಚಪ್ಪಲಿ ಶಾಪ್ಸು, ಕ್ಲಾತ್ ಶಾಪ್ಸು, ಅದೇ ಥರನೇ ಫುಲ್ ಸ್ಟ್ರೀಟ್ ಪೂರ್ತಿ ಹಂಗೇ ಇದೆ ನೋಡಿ ಎಲ್ಲ. ಹವಾ ಮಹಲ್ ಎಂಟ್ರೆನ್ಸ್ ಇದು. ಎಂಟ್ರೆನ್ಸಲ್ಲೇ ಗಣಪತಿ ನಿಂತಿದ್ದಾರೆ. ಬರೀ ನೋಡೋಕ್ಕಷ್ಟೇ ವಾಟ್ರು. ಒಳ್ಳೆ ಗುಹೆ ಥರ ಇದೆ. ಒಳಗಡೆ ಹೋಗ್ತಾ ಇದೆ, ಫ್ಲೋರ್ ಬೈ ಫ್ಲೋರು ಒಳಗಡೆ ಹೋಗ್ತೀವಿ. ಫಸ್ಟ್ ಫ್ಲೋರ್ಗೆ ಫಸ್ಟ್ ಫ್ಲೋರ್ ಬಂತೀಗ. ಅಪ್ಪ ಫುಲ್ ಬಿಸಿಲು. ಜಸ್ಟ್ ಇದು ಪ್ಯಾಲೇಸ್ ವ್ಯೂ ಅಷ್ಟೇ. ಒಳಗಡೆಗಿಂತ ಹೊರಗಡೆ ಚೆನ್ನಾಗಿರ್ತದೆ. ಎರಡೂ ತೋರಿಸ್ತೀನಿ. ನೋಡಿ, ಇದು ಹವಾ ಮಹಲ್ ಪ್ಯಾಲೇಸ್ ಒಳಗಡೆ ಸ್ಟ್ರೀಟ್ಸ್ ಕಾಣಿಸುತ್ತಲ್ಲ, ಸ್ಟ್ರೀಟ್ಸ್ ನೋಡೋದು. ಸ್ಟ್ರೀಟ್ ವ್ಯೂ ಕಾಣಿಸುತ್ತೆ ಇಲ್ಲಿಂದ. ಎಲ್ಲ ಮುಚ್ಚಿಬಿಟ್ಟಿದೆ. ಒಂದೇ ಕೀ ಓಪನ್ ಇದೆ ಅಷ್ಟೇ, ಎಲ್ಲ ಕ್ಲೋಸ್. ಒಂದೇ ಓಪನ್ ಇರೋದು. ಸ್ಟ್ರೀಟ್ ವ್ಯೂ ಇಲ್ಲಿಂದ ನೋಡ್ತಿದ್ದಂತೆ. ಅವಾಗ ರಾಜರು ಮತ್ತು ಒಳಗಡೆ ಇರ್ತಾರಲ್ವಾ, ಹೊರಗಡೆ ಏನು ನಡೀತದೆ ಇಲ್ಲಿಂದ ನೋಡ್ತಿದ್ರಂತೆ ಕಿಕ್ಕಿಯಿಂದ. ಫುಲ್ ವ್ಯೂ ಕಾಣ್ತಾ ಇದೆ. ಮೇಲಿಂದ ಹಿಂಗೆ ಕಾಣ್ತಾ ಇದೆ. ಅಲ್ಲೊಂದು ಫೋಟೋ ದೂರದಲ್ಲೊಂದಿದೆ ಬೆಟ್ಟದ ಮೇಲೆ. ಅದು ಯಾವುದಂತ ಗೊತ್ತಿಲ್ಲ, ಅಲ್ಲೂ ಹೋಗ್ತೀವಿ. ಅಲ್ಲಿಂದ ತೋರಿಸ್ತೀನಿ. ಇದು ಟಾಪ್ ವ್ಯೂ ಆಫ್ ಹವಾ ಮಹಲ್. ಇನ್ನೂ ಮೇಲ್ಗಡೆವರೆಗೂ ಹೋಗ್ಬೋದು, ಇನ್ನು ಅಲ್ಲಿಗೂ ಹೋಗ್ಬೋದು. ಬಟ್ ಹತ್ಕೊಂಡು ಹೋಗ್ಬೇಕು, ಅಷ್ಟು ಸ್ಟ್ರೆಂತ್ ಇಲ್ಲ. ಈಗ ಫುಲ್ ಬಿಸಿಲು, ಫುಲ್ ಹಬೆ ಇದೆ. ಹವಾ ಮಹಲ್ನ ಪಿಂಕ್ ಮತ್ತು ರೆಡ್ ಸ್ಯಾಂಡ್ ಸ್ಟೋನಿಂದ ಮಾಡಿರೋದು. ಇದು ಒನ್ ಆಫ್ ದ ಬಿಲ್ಡಿಂಗು ಭೂತಾನ್ ಫೌಂಡೇಶನ್ ಕಟ್ಸಿರೋದು. ಈ ಹವಾ ಮಹಲ್ಗೆ ಯಾವುದೇ ಫೌಂಡೇಶನ್ ಏನೂ ಆಗ್ತಿಲ್ಲ, ಹಾಗೆ ಬಿಲ್ಡ್ ಮಾಡಿದ್ದಾರೆ. ಆ್ಯಂಡ್ ಇದನ್ನು ಹವಾ ಮಹಲ್ ಏನಕ್ಕೆ ಅಂತ ಕರೀತಾರೆ ಅಂದರೆ, ಬರೀ ಈ ಥರ ವಿಂಡೋಸ್ ಇದೆ ಚಿಕ್ಕ ಚಿಕ್ಕ. ಈ ವಿಂಡೋಸ್ ಮಾಡಿರೋದು ರಾಣಿದೇವ್ರಿಗೆ. ಏನಕ್ಕೆ ಅಂದರೆ ಇಲ್ಲಿ
ಜೈಪುರ್ ರಾಜಸ್ಥಾನ್ ಅವರೆಲ್ಲ ರಾಣಿದಿರು ಬೇರೆಯವ್ರ ಮುಖ ತೋರಿಸಲ್ಲ, ಯಾವಾಗಲೂ ಗುಂಗಟ್ ಹಾಕೊಂಡಿರ್ತಾರೆ. ಅದಕ್ಕೋಸ್ಕರ ಅವರು ಸಿಟಿಲಿ ಏನು ನಡೀತಾ ಇದೆ, ಅವರು ರಾಜ್ಯದಲ್ಲಿ ಏನು ನಡೀತಾ ಇದೆ, ಪ್ರೊಸೆಷನ್ ಇದ್ದರೆ ಏನೋ ಫಂಕ್ಷನ್ಸ್ ಇದ್ದರೆ ನೋಡೋಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ಇಲ್ಲಿ ಕೂತಿದ್ದಾರೆ. ಈ ಥರ ಡೋರ್ಸ್ ಹಾಕಿರೋದು. ಸೊ ಎಲ್ಲ ನೀಟಾಗಿ ಎಲ್ಲ ಇಲ್ಲಿಂದನೇ ನೋಡ್ತಾ ಇರ್ತಾರೆ. ಸೊ ಇದು ಫುಲ್ಲು ಹವಾ ಮಹಲ್ ಪೂರ್ತಿ ಹಿಂಗೆ ಇದೆ, ಆಲ್ಮೋಸ್ಟ್ ವಿಂಡೋಸು, ಬರೀ ವಿಂಡೋಸ್. ಇದನ್ನು ಕ್ವೀನ್ಸ್ ಚೇಂಬರ್ ಅಂತಲೂ ಕರೀತಾರೆ. ಯಾಕೆಂದರೆ ಎಲ್ಲ ಕ್ವೀನ್ಗಳು ಅವರು ಫೀಮೇಲ್ಸ್ ಯಾರ್ಯಾರು ಇರ್ತಾರೆ ಎಲ್ಲ ಇಲ್ಲಿಂದನೇ ನೋಡೋದು, ಕೆಳಗಡೆ ಹೋಗಲ್ಲ. ರಾಜನ್ ಏನಾದರೂ ಪ್ರೊಸೆಷನ್ ಇದ್ದರೆ ಏನಾದರೂ ಇದ್ದರೆ ಎಲ್ಲ ಇಲ್ಲಿಂದನೇ ಅಬ್ಸರ್ವ್ ಮಾಡ್ಕೊಳ್ತಾರೆ. ಆಲ್ಮೋಸ್ಟ್ ಎಲ್ಲ ಹಂಗೆ ಇದೆ, ಒಂದೊಂದು ಚೇಂಬರ್ ಸಮೇತನೂ ಹಂಗೆ ಇದೆ. ಚೇಂಬರ್ಸ್ ಎಲ್ಲ ಹಂಗೆ ಇದೆ ನೋಡಿ. ಇದನ್ನು ತೋರಿಸ್ತೀನಿ ನೋಡಿ. ಬೆಸ್ಟು ಜೈಪುರಿಗೆ ಹೋಲೆ ಶಾಪಿಂಗ್ ಮಾಡಬೇಕು ಅಂತಂದರೆ ಹವಾ ಮಹಲ್ ಬಂದರೆ, ಹವಾ ಮಹಲ್ ರೋಡಲ್ಲಿ ಪಿಂಕ್ ಸಿಟಿ ಇದೆಯಲ್ಲ, ಅಲ್ಲಿ ಸ್ಟ್ರೀಟಲ್ಲಿ ನೋಡಿ ಇದೆಲ್ಲ ಸ್ಟ್ರೀಟ್ ಶಾಪ್ಸ್ ಇವೆಲ್ಲ. ಕಂಪೇರಿಟಿವ್ಲಿ ನಾವು ರಾಜವಾಡ ಮಾರ್ಕೆಟು ಆಮೇಲೆ ಅಲ್ಲಿ ಸ್ಟ್ರೀಟ್ ಶಾಪಲ್ಲೆಲ್ಲ ಚೆಕ್ ಮಾಡಿದ್ರಲ್ಲ, ಇಲ್ಲ ಅದಕ್ಕಿಂತ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬ ಕಡಿಮೆ ಇದೆ ಪ್ರೈಸಸ್ಸು. ಆಮೇಲೆ ಕಲೆಕ್ಷನ್ಸ್ ಕೂಡ ತುಂಬ ಇದೆ ಇದ್ರ ಹತ್ರ. ನಾವು ಇಲ್ದಂತೂ ಶಾಪಿಂಗ್ ಇನ್ನೂ ಮುಗ್ದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಫ್ಯಾಕ್ಟ್ರಿ ಔಟ್ಲೆಟ್ ಅಂತ, ಯಾವುದು ಸಂಗನಾರ್ ಆರ್ಟ್ ಬಜಾರ್ ಆ್ಯಂಡ್ ಜೆಮ್ಸ್ ಫ್ಯಾಕ್ಟ್ರಿ. ಒಳಗಡೆ ಹೋಗ್ಬಿಟ್ರೆ ನೀವು ಗುಯ್ಯ ಆಗ್ಬಿಡ್ತೀರಾ. ಇಲ್ಲಿ ಪ್ರಿಂಟ್ ಮಾಡೋದು ತೋರಿಸ್ತಾರೆ, ಅದು ಕ್ಲಾತ್ ಮೇಲೆ ಯಾವ ಥರ ನ್ಯಾಚುರಲ್ ಆರ್ಗಾನಿಕ್ ಪ್ರಿಂಟ್ ಮಾಡ್ತಾರೆ ಅಂತ. ಅವಾಗೆಲ್ಲ ಮಿಷಿನ್ಸ್ ಇರಲಿಲ್ಲ ಅಲ್ಲಿ ಕಾಲದಲ್ಲಿ, ಹಳೆ ಕಾಲದಲ್ಲೆಲ್ಲ. ಇವರು ಪ್ರತಿಯೊಂದನ್ನು ಯಾವ ಥರ ಪ್ರಿಂಟ್ ಮಾಡ್ತಾರೆ ಅಂತ, ವೆಜಿಟೇಬಲ್ ಕಲರ್ಸು ಅಂದರೆ ಆರ್ಗಾನಿಕ್ ಕಲರ್ಸ್ ಎಲ್ಲ ಫುಲ್ ನೋಡಿ ಈ ಥರ ತೋರಿಸ್ತಾರೆ, ಪ್ರಿಂಟ್ ಮಾಡಿ ತೋರಿಸ್ತಾರೆ. ಹೊರಗಡೆ ಹೋಗಿದ ತಕ್ಷಣ ಒಂದೊಂದು ತೋರಿಸಿದ್ರು. ನಮಗೆ ಇಲ್ಲಿ ಹೊರಗಡೆ ತೊಗೊಂಬರಂತಲೇ ಹೋಗಿದ್ದು, ಸುಮ್ಮನೆ ನೋಡ್ಕೊಂಬರೋಣ ಅಂತ. ಹೊರಗಡೆ ಹೋಗಿ ಬಂದಮೇಲೆ ಬಿಲ್ಲು 10,000 ರೂಪಾಯಿ ಆಗಿದೆ. ಕಂಪ್ಲೇಂಟ್ ನಮ್ದಲ್ಲ. ಎಲ್ಲರೂ ಯೂಶಲಿ ಏನು ಅನ್ಕೊಂಡ್ಬಿಡ್ತಾರೆ ಗೊತ್ತಾ, ಹೆಂಡ್ತಿರು ಹೆವಿ ಮೇಂಟೆನೆನ್ಸು, ಹೆವಿ ಕಾಸ್ಟ್ಲಿ ಅಂತ. ಇಲ್ಲಿ ಉಲ್ಟಾ, ಹೆಂಡ್ತಿ 600 ರೂಪಾಯಿ 300 ರೂಪಾಯಿ ದುಪ್ಪಟ್ಟ ಸೀರೆ ತೊಗೊಂಡ್ರೆ ಗಂಡ ಡೈರೆಕ್ಟ್ 3,500 ರೂಪಾಯಿ ಜಾಕೆಟ್ಟು. ಆಮೇಲೆ ಇವ್ರು ಇಷ್ಟೊತ್ತು ನನಗೆ ಬರೋಂಗು ಬೈತಾಯಿದ್ರು, ನೀನು ಇನ್ನೂ ಶಾಪಿಂಗ್ ಮುಗಿಲ್ಲ ಕಡೆ, ಎಷ್ಟು ತಗೋತೀಯಾ ಅಂತ. ಆ್ಯಕ್ಚುಲಿ ಹೆಂಗೆ ಇದೆ ಅಂದರೆ, ನಂದು ಅತ್ತೆದು ವಾಣಿದು ಮಮ್ಮಿದು ಎಲ್ಲದು ಸ್ಯಾರಿ ದುಪ್ಪಟ್ಟ ಎಲ್ಲ ಸೇರಿ ಇವ್ರದ್ದು ಜಾಕೆಟ್ ಇದ್ದಾಗಲ್ಲ ಇಲ್ಲ. ಆದ್ರೂ ನಮಗೆ ಕಂಪ್ಲೇಂಟ್. ಓಕೆ, ಜೀಪ್ ನೋಡಿ ಹಿಂದೆ ಬಿಡ್ತಾರಂತೆ, ಬನ್ನಿ 10 ತೋರಿಸ್ತೀನಿ ಅಂತ. ಏನಪ್ಪ ಬೇಡ ಅನ್ಬೇಕಂತ. ಇಲ್ಲಿ ಕಟ್ಟಿದ್ರೆ ಫುಲ್ ಫೋರ್ಟ್ ಇದೆಲ್ಲ ಸಖತ್ತಾಗಿದೆ. ಹಳೇ ಫೋರ್ಟ್, ಅಮೀರ್ ಫೋರ್ಟ್ ಅಂತ ಇದ್ರು, ಸಾಕಾಗಿದೆ, ಬ್ಯೂಟಿಫುಲ್ ಆಗಿದೆ. ಅಂದರೆ ಆಲ್ಮೋಸ್ಟ್ ಎಲ್ಲ ರೂನ್ ಹೋಗಿದೆ, ಎಲ್ಲ ಹಾಳಾಗಿದೆ. ಹಾಂ, ಗೋದಾಬಾಯಿ. ಹಾಂ, ಗೋದಾ ಅಕ್ಬರ್. Yeah, इसलिए I'm higher. Yes. If you come in season, no, it will be difficult. Yes, very crowded, yes, sir. And very expensive in hotels. Everything will be expensive and too much crowded. Yes, sir. It will be little hot, but it's okay. We can manage somehow this. Huh? So, sir, this is your step well here. Okay. So that old time used to for local people drinking water here. Present time nothing used to for water here. So it's very dirty water here, sir. But depend your rain. Last year rain is weak here, so the water is deep here, sir. Okay. Otherwise good rain, good water here, storage here. From ground the water will come here. Yes. ನೀನಿದೆ. So there's a lot of steps here. Is the name of the step well. Step well. Yes, sir. I think there's a fish inside. Yes, ma'am. Fish. ಸೊ ಅದಕ್ಕೆ ಚೆನ್ನಾಗಿದೆ. ಡ್ರಿಂಕಿಂಗ್ ವಾಟರ್ ಅಂತ, ಮಳೆ ಚೆನ್ನಾಗಿ ಬಂದರೆ ವಾಟರ್ ಕ್ಲೀನ್ ಆಗಿರುತ್ತಂತೆ. So this is your famous pre-wedding photo shoot here. Movie shooting at Jodha Akbar, Bol Bachan, Dabangg 3, Bhul Bhulaiya, Pali movies here. Okay. In just one small town, there are 300 plus temples. Yes.
Are different gods or only like No, different your god. different gods? Lord Shiva, Lord Hanuman, Lord Krishna, Meera Krishna temples. ಆಂಬರ್ ಪ್ಯಾಲೇಸು ಜೀಪ್ ಮೇಲೆ ಹೋಗ್ತಾ ಇದೆ. The name of the Dhola Maru. In famous love story, there's a Muslim architecture, Persian architecture and British architecture. 4 types of architecture ಇದೆ. ಹಿಂದೂ, ಮುಸ್ಲಿಂ, ಬ್ರಿಟಿಷ್ ಆರ್ಕಿಟೆಕ್ಚರ್. So downside is the floor painting. This is Muslim architecture. Same like architecture, Agra Fort, Fatehpur Sikri, Red Fort Delhi. Okay. And this elephant architecture, Ganesh art, Hindu architecture. And floor painting, this floor architecture, Persian architecture here. Okay. Region downstairs is a beautiful carpet here. Okay, Persian carpet here. And right hand side, the door here, rounding door. This is your British architecture here. Actually, this part is built by Jai Singh, 17th century, and British coming to India here. And British and royal family, Amer royal family, are friendship here. So special game of the billiards room here. So all room here, billiards room here. Playing game of the billiards. Billiards. Yeah, billiards. ಸೊ ಇಲ್ಲಿದೆ ಅಲ್ವಾ ಇದು, ಇಲ್ಲೆಲ್ಲ ಜೆಂಟ್ಸ್ಗೆ ಸಪ್ರೇಟು ಮತ್ತು ಫೀಮೇಲ್ಸ್ಗೆ ಸಪ್ರೇಟು, ಮೇಲ್ಸ್ಗೆ ಸಪ್ರೇಟ್ ಅಂತ ಇಟ್ಟಿದ್ದಾರೆ ಮೀಟಿಂಗ್ ಪಾಯಿಂಟ್ಸ್ ಏರಿಯಾಸು. ಇದು ಒಂದು ಕಾಮನ್ ಏರಿಯಾ ಅಂತ. ಬಿಕಾಸ್ ಯೂಶ್ವಲಿ ರಾಜಸ್ಥಾನಲ್ಲಿ ಫೀಮೇಲ್ಸ್ ಅವ್ರ ಗಂಡಂದ್ರಿಗೆ ಬಿಟ್ಟರೆ ಮುಖ ಯಾರೂ ತೋರಿಸಲ್ಲ. ಸೊ ಇಲ್ಲಿ ಕಾಮನ್ ಮೀಟಿಂಗ್ ಪಾಯಿಂಟ್ ಮುಚ್ಕೊಂಡು ಮುಖ ಮುಚ್ಕೊಂಡು ಬರಬೇಕಿತ್ತು. ಇದು ಕಾಮನ್ ಮೀಟಿಂಗ್ ಏರಿಯಾ ಎಲ್ಲ ಇದು. ಹಾಂ, ವಾವ್, Nice view. ನೈಸ್. So monsoon time is very good view here. Okay, so all mountains green here. Summer times clean here. Region very hot temperature here. Yeah. So this is small lake. Is the name of the Mauta Lake. So built by Mauta Jai Lake. Singh, 17th century. Uh-huh. Actually, Amer and Jaipur is a much prominent water, sir. So rain water you collect here. Okay. So old time local people drinking water used to for water here. Okay. But present time nothing used to for water here. So last year rain is very weak here, sir. So small water here, sir. Okay. So old time, evening time, king and queen. This is your boating here. And after the visit your saffron garden. This is a special garden. Is the name of the saffron garden here. ಓಕೆ. But saffron plant nothing succeed in Jaipur. Reason weather problem. ವೆದರ್ ಪ್ರಾಬ್ಲಮ್. Yes, saffron plant succeed in low temperature in Kashmir. ಕಾಶ್ಮೀರಿ. Jaipur is a very hot temperature, especially in summer time, about 48 degree, 50 degree temperature, May and June month. So nothing succeed in saffron plants. Okay, but same designing your saffron garden here. ಓಕೆ. It's a present time same designing used for bed sheet carpet here. And this side your elephant ride here. So morning time elephant riding is possible here. This palace. So very old movie. It's a famous movie Jodha Akbar. Jodha So Akbar. this is your one shot here. Hrithik Roshan sitting an elephant here. So this side your one shot here. So this is your heritage properties. A lot of movies shooting here. Jodha Akbar, Bol Bachan, Dabang 3, Bhool Bhulaiya, Pali movie, and South Indian movie Shakti movie, Junior NTR Rao shooting here. ಹಾಂ ಹಾಂ ಹಾಂ. ದಿನ ಟೂರಿಸ್ಟ್ ಬಂದು ಇದನ್ನು ಮುಟ್ಟಿದ್ರೂ ಇದ್ರ ಪೇಂಟ್ಸ್ ಇನ್ನೂ ಹಾಳಾಗಿಲ್ಲ. ಏನಕ್ಕೆ ಅಂದರೆ ಆವಾಗ ರಾಜರಿದ್ದ ಕಾಲದಲ್ಲಿ ಯಾವುದೇ ಥರ ಕೆಮಿಕಲ್ಸು, ಈಗ ನಾವು ಯೂಸ್ ಮಾಡ್ತೀವಲ್ಲ ಪೇಂಟ್ಸು, ಅದೇನೂ ಇರಲಿಲ್ಲ. ಇದೆಲ್ಲ ಪೇಂಟ್ ಇಲ್ಲ ಒಂದು ಗ್ರೀನ್ ಕಲರ್ ಬೇಕು ಅಂದರೆ ಪುದೀನ, ಇಲ್ಲ ಅಂದರೆ ಪಾಲಕ್ಕು ಅದರಲ್ಲಿ ಮಾಡ್ತಿದ್ರು. ಎಲ್ಲೋ ಬೇಕು ಅಂದರೆ ಹಳದಿ, ಲೆಮನ್ದು ಇದು ಜಸ್ಟು ಅದ್ರಲ್ಲಿ ಮಾಡ್ತಿದ್ರು. ಸೊ ಇದೆಲ್ಲ ನ್ಯಾಚುರಲ್ ಆರ್ಗ್ಯಾನಿಕ್ ಪೇಂಟ್ಸು ಇಲ್ಲಿ ಪೇಂಟ್ ಮಾಡಿರೋದು. ಇದನ್ನೇ ಜೈಪುರಲ್ಲಿ ಫೇಮಸ್ಸು. ಅವರು ಬ್ಲಾಕ್ ಪ್ರಿಂಟಿಂಗ್ಸ್ ಮಾಡ್ತಾರೆ, ಅವರು ಸಹ ಸೇಮ್ ಯೂಸ್ ಮಾಡೋದು, ಇವ್ರು ಇನ್ಸ್ಪೈರ್ಡು. ಸೊ ಅದನ್ನು ಅಷ್ಟೇ, ನೀವೆಷ್ಟು ವಾಶ್ ಮಾಡಿದ್ರು ಏನು ಮಾಡಿದ್ರು ಬಟ್ಟೆ ಹಾಳಾದರೂ ಕಲರ್ ಹೋಗಲ್ಲ. ಸೊ ಇದು ಹಾಗೆ ಜನ ಎಷ್ಟೇ ಮುಟ್ಟಿ ಹಾಳು ಮಾಡಿ ಸ್ಕ್ರ್ಯಾಚ್ ಆಗಿರೋ ತುಂಬಾ ಹೋಗಿದ್ದಾರೆ. ಎಷ್ಟೋ ಮೇ ಬಿ ಒಂದು 1000 years ಆಗಿರ್ಬೋದೇನೋ ಇದು ಪ್ಯಾಲೇಸ್ ಎಲ್ಲ ಬಿಲ್ಡ್ ಮಾಡಿ. ಆದ್ರೂ ಇದು ಏನೂ ಆಗ್ದೇನೆ ಆಲ್ಮೋಸ್ಟ್ ಹಾಗೆ ಇದೆ. ಬಟ್ ಫೋಟೋಸ್ಗೆಲ್ಲ ಆ ಕಲರ್ ಎದ್ದು ಕಾಣಿಸ್ತಾ ಇದೆ. ಸೊ ಇದೆಲ್ಲ ನ್ಯಾಚುರಲ್ ಫುಡ್ ಕಲ್ಚರ್. ಮೇಂಟೈನ್ ಚೆನ್ನಾಗಿ ಮಾಡಿ ನೋಡಿ ಅದು ಅಲ್ಲ. So this is most important palace in the Amer Fort, Middle Palace, glass palace now. So built by the Major Raja Jai Singh, 1639. 1639. Yes, 1639. 2 wife bedroom here, sir. So this time old 2 time- wife bedroom. Yes, old time the political issues. So Amer royal family is a very long marriage here. So first Man Singh is a 12 marriage, Jai Singh is a 9 marriage, last Man Singh is a 3 marriage. And They third were wife- lucky.
Third, yes, lucky. So inside this palace is 3 bedroom here, seasonable bedroom. ಓಕೆ Summer, winter and monsoon bedroom, sir. Yes, weather change, bedroom change. ಓ ಇನ್ಸೈಡ್ Yes, yes. ನೋಡಿ ರಾಜರು ಎಷ್ಟು ಲಕ್ಕಿ ಅಂದರೆ ಒಂದೊಂದು ಸೀಸನ್ಗೂ ಒಂದೊಂದು ಬೆಡ್ರೂಮು. ನಾವು ಎಲ್ಲ ಸೀಸನ್ಗೂ ಒಂದೇ ಬೆಡ್ರೂಮ್. ಇಲ್ಲಿ ಫುಲ್ ಗ್ಲಾಸು. ಹಾಂ So total white marble used to go silver and Belgium mirror here, sir. ಓಕೆ Actually old time India में मिरर पॉसिबल नहीं था तो बेल्जियम से लाए जाते थे. Okay, बेल्जियम इज अ फेमस ऑफ यूरोपियन कंट्री है, फेमस ऑफ बेल्जियम मिरर. सो इसे मिरर वर्क है, इसलिए इसको बोलते हैं मिरर पैलेस. ओके, तो 1639 के अंदर इसको बनाया गया था 2 वाइफ के लिए. दिस इज फर्स्ट वाइफ बेडरूम, लेफ्ट हैंड साइड सेकंड वाइफ बेडरूम है. ओके, आउटसाइड योर ड्राइंग रूम है. सो स्पेशल फेस्टिवल प्रोग्राम हियर. सो नाइट टाइम यू स्टार्ट योर डांसिंग प्रोग्राम हियर. The name of the Mujra dances. Mujra dances. Yes. So and second name is the heating palace, exciting palace. Reason night time electric is nothing possible here at that time. So night time you start your candle, oil lamp here. So up then here, small star here. Please, carry on. Up then. Come here terrace. So a lot of star here. Oh, if you just lit one. Yes, your reflection here. देखिए ऊपर देख रहे हैं स्टार. Yeah. So same like copy here, very old movies, a famous Indian movie, Mughal as a movie. Same copy here. In Mumbai में set बनाया गया था इसका. ಅದು ಒಂದು ಲೈಟ್ ಹಾಕಿದ್ರೆ ಅದು ಒಂದು ಲೈಟ್ ರಿಫ್ಲೆಕ್ಷನ್ ಆಗಿ ಮಲ್ಟಿಪಲ್ ರಿಫ್ಲೆಕ್ಷನ್ಸ್ ಆಗಿ ಆ ಲೈಟ್ಸ್ ನೈಟಲ್ಲಿ ಲೈಟು ಇನ್ನೂ ಚೆನ್ನಾಗಿ ಕಾಣುತ್ತೆ ಕ್ಲೀನ್ ಆಗಿ. Downside, a beautiful carpet here. Green carpet, green star. Blue carpet, blue star. Red carpet, red star. Red reflection of carpet. So queen is very exciting here. Good smile your face, like your husband, carry on husband. Is the name of the heating palace, exciting palace. ಎಕ್ಸೈಟಿಂಗ್ Yes. So night time is good view here. Actually, night time outside you're dark here, okay? But this time you're day. So not good view here. But night time is a good look here. ಓಕೆ Yes. Lot of star here. ನೈಸ್ Nice bedroom. ಯಾ So you're coming to your Bangalore, surprise gift your same bedroom here, ma'am. ಗಿಫ್ಟ್ ಮಾಡ್ತೀರಾ? ಮಾಡೋಣ Okay, ma'am. Carry on. ಸೊ ಇಲ್ಲಿ ಕಾಣ್ತಿದೆಯಲ್ಲ ಇದು ಮ್ಯಾಜಿಕಲ್ ಮಿರರ್ಸ್. ಇಲ್ಲಿ ಫೋಟೋ ತೆಗೆದ್ರೆ ಇಲ್ಲಿ ನಿಂತ್ಕೊಂಡಿದ್ರೆ ನಮ್ಮ ಫೇಸ್ ಎಷ್ಟು ಸಗದ ಕಾಣಿಸುತ್ತೆ. ಫೋಟೋಸ್ ಸಗದಾಗಿ ಬಂತು. ಫೋಟೋಸ್ ತೋರಿಸು ಹೆಂಗೆ ಮಾಡಿ ಅಂತ. So old time is the night time you start your candle oil lamp here. Okay. So up then your small star here. Good work here. Yes. So can you very exciting here. Good smile your face like your husband, carry on as well. This is the name of the heating palace, exciting palace. Garden में भी कमा रहा है, rainwater harvesting system and cover your textile. Okay. ನೋಡಿ ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಿದ್ರಂತೆ. ಮೇಲಿಂದ ವಾಟರ್ ಬೀಳ್ತಾ ಇದ್ದರೆ ಅಲ್ಲಿ ಸ್ಮಾಲ್ ಹೋಲ್ಸ್ ಇದೆ ಅಲ್ವಾ, ಆ ವಿಂಡೋ ಆ ಹೋಲ್ಸ್ ಒಳಗಡೆಯಿಂದ ಬಂದರೆ ಆ ವಾಟರು ಆ ವಿಂಡೋ ಎರಡು ಮಿಕ್ಸ್ ಆಗಿ ಒಳಗಡೆ AC ಕೂಲರ್ ಹತ್ರ ಬರ್ತಂತೆ. ಆವಾಗ ಜೊತೆಗೆ ಅದೇ ವಾಟ್ರು ಹಂಗೆ ಕೆಳಗಡೆಯಿಂದ ಬಂದು ಇಟ್ ಇಸ್ ಯೂಸ್ ಟು ಗೋ ಲೈಕ್ ದಿಸ್ ಫಾರ್ ರೈನ್ ವಾಟರ್ ಹಾರ್ವೆಸ್ಟಿಂಗು. ಸೊ ಬೋತ್ ರೈನ್ ವಾಟರ್ ಕೂಡ ಹಾರ್ವೆಸ್ಟಿಂಗ್ ಆಗ್ತಾಯಿತ್ತು, ಜೊತೆಗೆ ಪ್ಯಾಲೇಸ್ ಕೂಡ ಕೂಲಿಂಗ್ ಆಗ್ತಾಯಿತ್ತು. ಸೊ ದೇ ವಾಸ್ ಸೋ ಬ್ರಿಲಿಯಂಟ್ and they were so rich, smart, and they were using the rainwater as two multiple purpose. ಒಂದು rainwater harvesting plus cooling system ಆಗಿನ ಕಾಲದಲ್ಲೇ. which was that year? Yes sir, right. year Yes. year में कुछ year में कौन सा Summer time. summer 1639. 1639 Yes, 1639. so almost ಇತ್ತರ್ ಇವಾಗ ಅಲ್ಲಿ Used to ನೀರು for attraction ಬರುತ್ತಲ್ವಾ, power of king and queen. So used to for ಅಟ್ರಾಕ್ಷನ್ಗೆ ittar. ಸ್ಮೆಲ್ಗೆ ಚೆನ್ನಾಗಿ ಅಟ್ರಾಕ್ಟ್ ಆಗಬೇಕು ಅಂತ ಇತ್ತರ ಹಾಕ್ತಾ ಇದ್ರಂತೆ ಅಲ್ಲಿ ನೀರಿಗೆ. ಅದೇನಾಗ್ತಿತ್ತು, ಆ ನೀರು ಆ ಕೂಲ್ ಬ್ರೀಸ್ ಎಲ್ಲ ಜೊತೆಗೆ ಸೇರಿದಾಗ ಒಂಥರ ಈಗ ನಾವು ರೂಮಲ್ಲಿ ಪರ್ಫ್ಯೂಮ್ಸ್ ಹಾಕ್ತೀವಲ್ಲ ಆ ಥರ ರೂಮ್ ಪರ್ಫ್ಯೂಮ್ಸ್ ಅವಾಗಲೇ ಮಾಡ್ತಾಯಿದ್ರು. ನಾವೀಗ ರೂಮ್ ಫ್ರೆಶ್ನರ್ಸ್ ಯೂಸ್ ಮಾಡ್ತೀವಿ, ರಾಜ ರಾಣಿ ಆಗಿನ ಕಾಲದಲ್ಲೇ ಯೂಸ್ ಮಾಡ್ತಾಯಿದ್ರು. And monsoon time, suppose outside a good winter year, okay, full very cooling winter year. So used to for full enjoyment your royal family. So sitting there, king and queen. This year is your Jula. Jula. Yes. उसपे. Yes, monsoon time. Yes. And here up then this is monsoon bedroom, sir. Oh. Yes, but allow me. So only for photography point, okay. So monsoon time all mountains green, so personally very exciting here. So going to your terrace and view outside here. So राजा रानी ने ऊपर व्यू देखने के लिए वो बेडरूम बनाया था. So up then monsoon bedroom, downside winter bedroom, this side your summer bedroom. Wow. 3 bedroom, 3 weather. Okay. And 12 wife. Yes, 12. 9. This palace your 9 wife. 9 wife. Yeah, Jesse is 9 wife. 9 wife. Mansing's 12 wife behind. Yes, first part of the Amber Fort, Mansingh Palace. Nice. ಅಲ್ವಾ
ನಾವೇನು ಅನ್ಕೋತೀವಿ ನಾವೇ ಫುಲ್ ಮಾಡರ್ನೈಸು, ನಮ್ಮ ಹತ್ರನೇ ಜಕುಝಿ ಇರೋದು ಅದು ಇದು ಅಂತ. ನೋಡಿದ್ರೆ ಆಗಿನ ಕಾಲದ ರಾಜಲ್ಲಿ ಜಕುಝಿ, ಸಮ್ಮರ್ಗೊಂದು, ವಿಂಟರ್ಗೊಂದು, ಮಾನ್ಸೂನ್ಗೊಂದು ರೂಮು. So this is a very old palace. They are very rich and they are very smart. Very smart. And we think like And we are modern people. Good architecture here. We think like we are so modern. We know everything, Right. and we are so much developed. But if we see all of these things, Yes. I mean they were so much developed. Yes. हम लोग सोचते कि हम उसे No. Good architecture here that time. जबकि उस time machine नहीं था, कुछ नहीं होता था. But only for mind here. They're so smart. They have just used the wind, the rainwater, Yes. and they have done two purpose also there. Yes. And this palace is a lot of tunnel here, safety, secret person here, secret passage here. Emergency used to for emergency time here. Okay. So this is very old palace. So 12 ಜನ ಎಂತೀರಂತೆ ಲಕ್ಕಿ ಫಿಲೋ. So ma'am, this is your one wife bedroom. Another wife same here, okay? So this is your drawing room. This side your bedroom. Right side is storeroom. And save your collection in your royal queen. So very heavy boxes used to for, especially iron boxes and wooden boxes. Very big boxes. So outside your exit way show your boxes. ये शोरूम था. Yeah, so just please wait your queen. ಫುಲ್ ಕಟ್ಲೆ ಇದೆ. ಬಟ್ ಇದು ಸ್ಟೋರ್ ರೂಮ್ ಅಂತೆ, ಅದು ಲಿವಿಂಗ್ ರೂಮು, ಆ ಕಡೆ ಇರೋದು ಬೆಡ್ರೂಮು. ಯಾರಿಗೋ ಪಾಪ ಒಂದೇ ಹೆಂಡತಿ ಆಗೈತಲ್ಲ ಅಂತ ಬೇಜಾರಿಲ್ಲ. और जितने भी रूम है उसमें बेडरूम में क्लोज कर रखा है. रीजन टीक पे पेंटिंग बना हुआ, वॉल पेंटिंग. लोग डैमेज करते हैं, सेव योर गवर्नमेंट हियर पेंटिंग. Just like what they have done here. Like काफी लोग Avantika, Rehan. I mean they still don't have the common sense. So happy, nice palace. Here. ಅಚ್ಚಾ है. Thank you. ನೋಡಿ ಇದೇ ಬಾಕ್ಸಲ್ಲಿ ಅಂತ ಅವಾಗಿನ ಕಾಲದ ರಾಣಿಗಳದ್ದು ಜ್ಯುವೆಲ್ರೀಸು, ಅವ್ರ ಕ್ಲಾತ್ಸು, ಪ್ರತಿಯೊಂದು ಐಟಮ್ಸು, ಕಾಸ್ಟ್ಲಿ ಐಟಮ್ಸ್ ಇದರಲ್ಲಿ ಇರ್ತಾ ಇರುತ್ತೆ. ಓಪನ್ ಆಗುತ್ತಾ? ಸಕ್ಕತ್ ವೆಯ್ಟ್ ಇದೆ. ಇದನ್ನು ಕ್ಯಾರಿ ಮಾಡಬೇಕಂದ್ರೆ ಒಂದು 8 ಜನ ಬೇಕೇನೋ. खाना बनाया था. ಹಾಂ. देखिए ऑप्शन की. ವಾವ್, ಅಡುಗೆ ಮಾಡೋ ಜಾಗ ಇದು. ये नया है बट न्यू है. हमारे सामने ವಾವ್, ಬ್ಯೂಟಿ. ವೆದರ್ ಅಂತೂ ಇಲ್ಲಿ ಹಾಟ್ ಆಗುತ್ತೆ ಅಂತ ಇದ್ರೆ ನಾವು ಬಂದಿದ ತಕ್ಷಣ ಫುಲ್ ಚಿಲ್ಡ್ ಆಗ್ತಿದೆ, ಮಳೆ ಬರೋಂಗಿದೆ, ಮೋಡ ಎಲ್ಲ ಫುಲ್ ಮುಚ್ಕೊಂಡಿದೆ, ಹುಡುಕ್ತಾ ಇದೆ. ಸಿಟಿ ವ್ಯೂ ನೋಡಿ ಚೆನ್ನಾಗಿ ಕಾಣ್ತಿದೆ. ಮೀನ್ ಹೇಳ್ಬೇಕು ಅಂದರೆ ಇಲ್ಲಿನ ಕಲ್ಚರು, ಇಲ್ಲಿನ ಟ್ರೆಡಿಷನು ಮತ್ತು ಇಲ್ಲಿನ ಹ್ಯಾಂಡ್ ಕ್ರಾಫ್ಟ್ಸು, ಇಟ್ ಇಸ್ ಜಸ್ಟ್ ಲೈಕ್ ವಾವ್, ಅಮೇಝಿಂಗು. ಒಂದೊಂದು ನೋಡ್ತಾ ಇದ್ರೆ ನಮ್ಗೆ ಇನ್ನೂ ತೊಗೋಬೇಕು, ಬಟ್ ಕಾಸ್ಟ್ ಸಾಲ್ತಾ ಇಲ್ಲ, ಅಷ್ಟು ಕಾಸ್ಟ್ ಇದ್ರೂ ಸಾಲ್ತಾ ಇಲ್ಲ. ನೋಡಿದ್ರೆ ತೊಗೋಬೇಕು ಅನ್ಸುತ್ತೆ, ಬಿಕಾಸ್ ಇಟ್ ಈಸ್ ಸೋ ಮಚ್ ಬ್ಯೂಟಿಫುಲ್. ದರ್ ಕಲ್ಚರ್, ದರ್ ಕ್ರಾಫ್ಟ್. ಆಮೇಲೆ ಪ್ರೈಸ್ ಕೂಡ ಅಷ್ಟೇನು ರೀಸನಬಲ್ ಆಗಿದೆ, ಎಕ್ಸ್ಪೆನ್ಸಿವ್ ಇಲ್ಲ. ಇದನ್ನ ನಾವು ಬ್ಯಾಂಗ್ಳೂರಲ್ಲಿ, ಕರ್ನಾಟಕದಲ್ಲಿ ಹುಡ್ಕಕ್ಕೆ ಹೋದ್ರೂ ನಮ್ಗೆ ನಿಜ ಸಿಗಲ್ಲ. ಯಾಕೆಂದ್ರೆ ನಾವು ಈ ಥರ ಆರ್ಟಿಫ್ಯಾಕ್ಟ್ಸ್ ನಾವು ಬರೀ ಇಲ್ಲೇ ನೋಡಿರೋದು. ನಾನು ಮೈಸೂರಲ್ಲೂ ಇದರ ಸಿಗುತ್ತೆ, ಬಟ್ ಈ ಥರ ನಾನು ಎಲ್ಲೂ ನೋಡಿಲ್ಲ. ಸೋ ಬ್ಯೂಟಿಫುಲ್ ಅಲ್ಲ ಆ ಕಲ್ಚರು, ಆ ಟ್ರೆಡಿಷನು, ಆ ನಮ್ಮ ಇಂಡಿಯಾ ಎಷ್ಟು ರಿಚ್ನೆಸ್ ಅಂತ ನೋಡಬೇಕು ಅಂದರೆ ಫಸ್ಟ್ ರಾಜಸ್ಥಾನದಲ್ಲಿ. ರಿಯಲಿ ಲೈಕ್ ಇಟ್. ನಮಗೆ ಅಲ್ಲಿ ಉತ್ತರಾಖಂಡಲ್ಲಿ ಎಷ್ಟು ಬೇಜಾರಾಗಿತ್ತು ಕೆಲವೊಂದು ಕಡೆ, ಇಲ್ಲಿ ಬಂದಾಗಂತೂ ನಮಗೆ ಸಖತ್ ಅಮೇಜ್ ಆಯಿತು. ವಿ ಫೆಲ್ಟ್ ಲೈಕ್ ವಾವ್, ಬ್ಯೂಟಿಫುಲ್. ತಗೋತೀವಿ ಕುಲ್ಸಿ. ಜಲ್ಮಹಲ್ ಬೇಸಿಕ್ ಇನ್ಫಾರ್ಮೇಷನ್ ಬದಲು ಯಾರಿಗೂ ಗೊತ್ತಿಲ್ಲದಿರೋ ಇನ್ಫಾರ್ಮೇಷನ್ ಏನು ಅಂದರೆ, ಇಲ್ಲಿ ಜಲ್ಮಹಲ್ ನಿಮಗೆ ಬರೀ ಸಿಂಗಲ್ ಫ್ಲೋರ್ ಕಾಣಿಸ್ತಾ ಇದೆ, ಬಟ್ ಇದು ಸಿಂಗಲ್ ಫ್ಲೋರ್ ಅಲ್ಲ. ಇದಕ್ಕಿಂತ ನೀರೊಳಗೆ ಸಬ್ಮರ್ಜ್ ಆಗಿರೋದು ಇನ್ನೊಂದು 4 ಫ್ಲೋರ್ಸ್ ಇದೆ. ಆ 4 ಫ್ಲೋರ್ಸಲ್ಲಿ ಲೈಮ್ ಸ್ಟೋನು ಅದೆಲ್ಲ ಯೂಸ್ ಮಾಡಿದ್ದಾರೆ. ಏನಕ್ಕೆ ಅಂದರೆ ನೀರು ಅಬ್ಸಾರ್ಬ್ ಆಗಲಿ, ಅದು ನೀಟಾಗಿ ಇರಲಿ ಅಂತ. ಸೊ ಇದ್ರ ಕೆಳಗೆ ನಿಮ್ಗೆ ಇಲ್ಲಿ 1 ಫ್ಲೋರ್ ಕಾಣ್ತಾ ಇರೋದು ಸಬ್ಮರ್ಜ್ ಆಗಿರೋದು, ನೀರೊಳಗೆ 4 ಫ್ಲೋರ್ ಇದೆ. ಸೊ ಇದ್ರ ಯುನೀಕ್ನೆಸ್ಸು. ನೀರೊಳಗೆ ಇನ್ನೂ ಇದು ಹಾಳಾಗಿಲ್ಲ ಅನ್ನೋದಕ್ಕೆ ಅವ್ರು ಯೂಸ್ ಮಾಡಿರೋ ಲೈಮ್ ಸ್ಟೋನ್ಸು, ಅವ್ರು ಯೂಸ್ ಮಾಡಿರೋ ಡಿಫ್ರೆಂಟ್ ಟೈಪ್ ಆಫ್ ಸ್ಟೋನ್ಸ್ ಆ್ಯಂಡ್ ಈಚ್ ಲೆವೆಲಲ್ಲಿ. And this is one of the beautiful architect of Rana Pratap Singh ಅಲ್ವಾ? ಪ್ರತಾಪ್ ಸಿಂಗ್ ಅಂತ 1699 ಕಟ್ಟಿರೋದು ಅನ್ಸುತ್ತೆ. 1669 ಕಟ್ಟಿರೋದು. ಬಟ್ ನೋಡೋಕ್ಕೆ ಸಕ್ಕತ್ತಾಗಿದೆ. ವಂಡರ್ಫುಲ್ ಥಾಟ್ ಅಲ್ವಾ? ನೀರು ಒಳಗಡೆ 4 ಫ್ಲೋರ್ ಅಂತೆ ಅಲ್ವಾ? ನೀರೊಳಗೆ 3 ಫ್ಲೋರ್ ಸಬ್ಮರ್ಜ್ ಆಗಿರೋದು, ಅದ್ರ ಮೇಲ್ಗಡೆ ಇನ್ನೊಂದು ಹಾಫ್ ಮಹಲ್ ಇರೋದು. ಸಕ್ಕತ್ತಾಗಿದೆ. ಬೋಟಿಂಗ್ ಎಲ್ಲ ಬಿಡ್ತಾರೆ ನೋಡಿ ಇಲ್ಲೆಲ್ಲ.
ಇನ್ನೊಂದು ವಿಷಯ ಹೇಳಬೇಕು, ನಿಖಿತಾ ವಾಯ್ಸ್ ಗಾನು ಕೇದಾರಂತಲ್ಲಿ ಆಗಿ ಕೋಲ್ಡು. ಗಂಡನಿಗೆ ಇದಕ್ಕಿಂತ ಒಳ್ಳೆ ಪುಣ್ಯ ಬೇಕಾ? ರೇಗೌಡ ಹೆಂಡ್ತಿ, ಕಿಚಾಡ ಹೆಂಡ್ತಿ ಇರ್ಬೇಕಾದ್ರೆ ಅವಳಿಗೆ ಇವಾಗ ವಾಯ್ಸೇ ಇಲ್ಲ, ವಾಯ್ಸ್ ಫುಲ್ ಡಮಾರು. ವಾಯ್ಸ್ ತೋರಿಸ್ತೀನಿ, ಕೇಳ್ತೀನಿ ನೋಡಿ, ಕೇಳಿಸ್ತೀನಿ ನೋಡಿ. ನಿಖಿತಾ ಹೇಳಮ್ಮ, ಏನಾದ್ರು ಮಾತಾಡಮ್ಮ, ಮಾತಾಡಮ್ಮ ನೋಡಿ, ವಾಯ್ಸೇ ಬರ್ತಾ ಇಲ್ಲ. ಏನಾದ್ರು ಹೇಳು. ನಿಮ್ಮಿಂದನೇ ಆಗಿರೋದು ಏನಂತ ವಾಯ್ಸ್ ನೋಡಿ, ವಾಯ್ಸೇ ಬರ್ತಾ ಇಲ್ಲ ಅವಳು.